ಓಂ ಕಾಲಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ, ನಮ್ಮ ನಿತ್ಯ ಜೀವನದಲ್ಲಿ ನಾವು ಉದ್ಯೋಗಕ್ಕೆ ಹೋಗ್ತಾ ಇರ್ತೀವಿ, ವ್ಯಾಪಾರಕ್ಕೆ ಹೋಗ್ತಾ ಇರ್ತೀವಿ. ಉದ್ಯೋಗಕ್ಕೆ ಅಥವಾ ವೃತ್ತಿ ಜೀವನದಲ್ಲಿ ನಾವು ಹೋಗ್ತಕ್ಕಂಥ ಪ್ರಯಾಣ ಅಥವಾ ಆಫೀಸ್ಗೆ ಹೋಗ್ತಾ ಇದ್ದೀವಿ ಅಥವಾ ವ್ಯಾಪಾರದ ಅಂಗಡಿಗೆ ಹೋಗ್ತಾ ಇದ್ದೀವಿ, ಇವಕ್ಕೆ ಯಾವಾಗಲೂ ಮುಹೂರ್ತ ನೋಡಬೇಕಾಗಿಲ್ಲ. ಯಾವಾಗಲೂ ಮುಹೂರ್ತ ನೋಡ್ಕೊಂಡು ಕೂತ್ಕೊಂಡ್ರೆ ನಮಗೆ ವ್ಯಾಪಾರದ ಗಮನವೂ ಕಡಿಮೆ ಆಗಿಬಿಡುತ್ತೆ, ಉದ್ಯೋಗದಲ್ಲೂ ಟೆನ್ಷನ್ ಆಗುತ್ತೆ. ಅದಕ್ಕೆ ಪ್ರತಿನಿತ್ಯ ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು, ವೃತ್ತಿ ಜೀವನಕ್ಕೆ ಮಾಡ್ತಕ್ಕಂಥದ್ದು, ಹಾಗೆ ವ್ಯಾಪಾರ ಮತ್ತು ಡ್ಯೂಟಿ ಕೆಲಸ ಅಂತ ಏನು ಮಾಡ್ತೀವಿ, ಆ ನೌಕರಿ ಅಂತ ಏನು ಕರಿತೀವಿ, ಅದಕ್ಕೆ ಯಾವುದೇ ಮುಹೂರ್ತ ನೋಡಬೇಕಾಗಿಲ್ಲ. ಆದರೆ ಇಲ್ಲೊಂದು ಪ್ರಶ್ನೆ ಉದ್ಭವಿಸುತ್ತೆ. ಅಮಾವಾಸ್ಯೆ ದಿವಸ, ಹುಣ್ಣಿಮೆ ದಿವಸ ನಮ್ಮ ಪ್ರಯಾಣಗಳಿಗೆ, ಆ ಪ್ರಯಾಣ ಯಾವುದು ವೃತ್ತಿ ಜೀವನ ಅಲ್ಲ, ಆ ಪ್ರಯಾಣ ಯಾವುದು ವ್ಯಾಪಾರ ಅಲ್ಲ. ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಪ್ರಯಾಣಗಳಿಗೆ ಶುಭಕರವ ಅಥವಾ ಅಶುಭನ ಅಂತಕ್ಕಂಥ ಮಾತು, ಅಥವಾ ಅದಕ್ಕೆ ನಾವಿವತ್ತು ಉತ್ತರವನ್ನು ಹುಡುಕೋಕೆ ಹೋದಾಗ ಅಮಾವಾಸ್ಯೆಯ ಲಹರಿಗಳೇ ವಿಚಿತ್ರವಾಗಿರುತ್ತೆ, ಹಾಗೆ ಹುಣ್ಣಿಮೆಯ ಲಹರಿಗಳು ಕೂಡ ಬಹಳ ವಿಚಿತ್ರವಾಗಿರುತ್ತೆ. ಇದಕ್ಕೆ ನಾವು ಹೇಳ್ತೀವಿ, ಮಾನಸಿಕವಾಗಿ ನಮ್ಮ ದೇಹದಲ್ಲಿರ್ತಕ್ಕಂಥ 3 ಪಂಚಭೂತಗಳು, ನೀರಿದೆ, ಅಗ್ನಿ ಇದೆ, ಗಾಳಿ ಇದೆ. ಇನ್ನು 2 ಎಲ್ಲಿದೆ? ತಲೆ ಮೇಲೆ ಒಂದು ಪಂಚಭೂತ ಇದೆ, ಕಾಲು ಕೆಳಗೆ ಒಂದು ಪಂಚಭೂತ ಇದೆ. ಇದನ್ನೇ ನಾವು ಪಂಚಭೂತಗಳು ಅಂತ ಕರಿತೀವಿ. ಅದು 3 ಭೂತಗಳು ನಮ್ಮ ಶರೀರದಲ್ಲೇ ಇದ್ದಾಗ ಸಾಕ್ಷಾತ್ ಜಗದ ಚಕ್ಷುಗಳಾಗಿರ್ತಕ್ಕಂಥ ಸೂರ್ಯ ಚಂದ್ರರ ಒಂದು ಬದಲಾವಣೆ ಅಥವಾ ಸೂರ್ಯ ಚಂದ್ರಗಾಗ್ತಕ್ಕಂಥ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ನಮ್ಮ ದೇಹದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗುತ್ತೆ. ಇಂದು ನೀವು ನಿತ್ಯವೂ ಉದ್ಯೋಗಕ್ಕೆ ಹೋಗ್ತಕ್ಕಂಥದ್ದಕ್ಕೆ ಮುಹೂರ್ತ ನೋಡಬೇಡಿ, ಏನೂ ನೋಡಬೇಡಿ. ಅಮಾವಾಸ್ಯೆ ಲೆಕ್ಕ ಇಲ್ಲ, ಹುಣ್ಣಿಮೆ ಲೆಕ್ಕ ಇಲ್ಲ, ರಾಹುಕಾಲ ಲೆಕ್ಕ ಇಲ್ಲ, ಏನೂ ಲೆಕ್ಕ ಇಲ್ಲ. ಆದರೆ ಅಮಾವಾಸ್ಯೆ ಹುಣ್ಣಿಮೆಯ ದಿನ ನೌಕರಿಯ ಅಲ್ಲದೆ ಇರತಕ್ಕಂಥವರು ಅಥವಾ ಯಾವುದೇ ಒಂದು ಶುಭ ಕಾರ್ಯಗಳಿಗೆ ಅಥವಾ ಪ್ರಯಾಣಕ್ಕೆ ಹೋಗಬಹುದಾ ಅಂತಕ್ಕಂಥದ್ದನ್ನು ಪ್ರಶ್ನೆಯನ್ನು ನಾವು ಹಾಕ್ಕೊಂಡಾಗ ಇಲ್ಲಿ ಹೇಳುತ್ತೆ, ವೃದ್ಧರಿರ್ಬೋದು, ಅಶಕ್ತರಿರ್ಬೋದು, ಹಾಗೆ ಮಕ್ಕಳಿರ್ಬೋದು, ಇವರಿಗೆ ಆವತ್ತಿನ ದಿವಸ ಸಂಪೂರ್ಣವಾಗಿ ದೂರದ ಪ್ರಯಾಣಗಳು ನಿಷಿದ್ಧ. ರೋಗಿಗಳು, ವೃದ್ಧರು, ಹಾಗೆ ಪುಟ್ಟ ಮಕ್ಕಳು. ಇದೇನು ಗ್ರಹಣ ಅಂತ ನೀವು ಕೇಳ್ಬೋದು ಪ್ರಶ್ನೆ. ಆದರೆ ಗ್ರಹಣವೂ ಒಂದು ಪಾರ್ಟ್ ಆಫ್ ಚೇಂಜಿಂಗ್. ಆದರೆ ಅಮಾವಾಸ್ಯೆ ಗ್ರಹಣ ಹೆಂಗೆ ಚೇಂಜ್ ಮಾಡುತ್ತೆ? ಇಡೀ ಮನೆಯನ್ನು ಅಲುಗಾಡಿಸುತ್ತೆ ಗ್ರಹಣ. ಆದರೆ ಸೂರ್ಯ ಚಂದ್ರರು ಮನೆಯಲ್ಲಿ ಒಂದು ನೆಗೆಟಿವ್ ಎನರ್ಜಿ ಅಥವಾ ಒಂದು ಶಕ್ತಿ ಕೂಡ ಅಲ್ಲಿರುತ್ತೆ. ಹಾಗಾಗಿ ಆ ಶಕ್ತಿ ಈ ದೇಹಕ್ಕೆ ನಾವು ಸರಿ ಹೊಂದಬೇಕಾ ಬೇಡವಾ? ಹಾಗಾಗಿ ಅಮಾವಾಸ್ಯೆ ಹುಣ್ಣಿಮೆಗೆ 2 ದಿನ ಕೂಡ ಚಂದ್ರನ ಪ್ರಭಾವ, ಅಮಾವಾಸ್ಯೆಯಲ್ಲೂ ಚಂದ್ರನ ಪ್ರಭಾವ ಇರುತ್ತೆ, ಹುಣ್ಣಿಮೆಯಲ್ಲೂ ಚಂದ್ರನ ಪ್ರಭಾವ ಇರುತ್ತೆ. ಈ 2 ದಿನದಲ್ಲಿ ನಮಗೆ ಮನುಷ್ಯನ ದೇಹದ ಶಕ್ತಿಗಳು ಕಡಿಮೆ ಇರುತ್ತೆ. ಇದರಿಂದ ಏನಾಗುತ್ತೆ? ನಮಗೆ ಚರ್ಮ ವ್ಯಾಧಿಗಳು ಬರೋದು, ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥದ್ದು, ಈ ಸಮಯದಲ್ಲಿ ಪ್ರಯಾಣ ಮಾಡೋದಕ್ಕೆ ಹೋದಾಗ ಮಾನಸಿಕವಾಗಿ ಹಿಂಸೆ, ಹಾಗಾಗಿನೇ ಆಕ್ಸಿಡೆಂಟ್ಸ್ ಜಾಸ್ತಿ ಆಗೋದು, ಹಾಗಾಗಿನೇ ಕೋಪತಾಪಗಳು, ಹಾಗಾಗಿನೇ ಕ್ರೈಮ್ ರೇಟ್ ರೈಸ್ ಆಗೋದು. ಇದೆಲ್ಲವನ್ನು ಗಮನಿಸಿ ನೋಡೋಕ್ಕೆ ಹೋದಾಗ ಒಟ್ಟಾರೆಯಾಗಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ನಮ್ಮ ಯಾವುದಾದ್ರೂ ಶುಭ ಕಾರ್ಯಗಳಿಗೆ ಹೋಗ್ತಕ್ಕಂಥದ್ದು ಅಷ್ಟು ಶುಭ ಅಲ್ಲ. ಇದೆಲ್ಲವೂ ಕೂಡ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.